ವಯಸ್ಸಾದ ಮನುಷ್ಯರನ್ನ ಮತ್ತೆ ಹೆಂಗಾಗಿ ಪರಿವರ್ತನೆ ಮಾಡುವಂತ ಎನರ್ಜಿ ನಿಮ್ಗೆ ಏನಾದ್ರೂ ಸಿಕ್ಕರೆ ಏನ್ ಮಾಡ್ತೀರಾ? ಆದ್ರೆ ಆ ಎನರ್ಜಿ ಅಷ್ಟೊಂದು ಸುಲಭವಾಗಿ ಯಾರ ಕೈಗೂ ಸಿಗೋದಿಲ್ಲ. ಯಾಕಂದ್ರೆ ಆ ಎನರ್ಜಿ ಭೂಮಿಯ ಕೆಳಗಡೆ ಇರುವಂತ ಹಾಲು ಅರ್ಥನಲ್ಲಿದೆ. ಅದನ್ನ ತರಬೇಕು ಅಂದ್ರೆ ಅಲ್ಲಿ ವಾಸವಾಗಿರುವಂತ ಮೋನ್ಸ್ಟರ್ ಪ್ರಾಣಿಗಳಿಂದ ಬಚಾವಾಗಿ ಅಲ್ಲಿನ ಏಲಿಯನ್ಸ್ ಗಳ ಕಣ್ ತಪ್ಪಿಸಿ ಆ ಎನರ್ಜಿನ ಪಡ್ಕೋಬೇಕು. ಅದರಿಂದ ತುಂಬಾ ಕಷ್ಟಪಟ್ಟು ಅದನ್ನ ಹೇಗ್ ಪಡ್ಕೋತಾರೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅಡ್ವೆಂಚರ್ ಮತ್ತೆ ಥ್ರಿಲ್ಲಿಂಗ್ ಆಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ತುಂಬಾ ವರ್ಷಗಳ ಹಿಂದೆ ನಮ್ಮ ಜಗತ್ತು ಕೊನೆಗೊಂಡಾಗ ಅದರಲ್ಲಿ ಬದುಕುಳ್ದ ಕೆಲವರು ಚಂದ್ರ ಗ್ರಹಕ್ಕೆ ಹೋಗಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಏನಾಯ್ತು ಅನ್ನೋದನ್ನ ನೀವೇ ಈ ಕಥೆನಲ್ಲಿ ನೋಡಿ ಅಂತ ಹೇಳ್ತಿರ್ತಾರೆ. ನಂತರ ನಮ್ಗೆ ಓಬಿಯಾ ಮತ್ತೆ ಅವರ ತಾಯಿನ ತೋರಿಸ್ತಾರೆ. ಆ ಜಾಗಕ್ಕೆ ಓಬಿಯಾನ ತಾಯಿನೇ ಲೀಡರ್ ಆಗಿರ್ತಾರೆ. ಅದರಿಂದ ಅವರಿಗೆ ಅಲ್ಲಿನ ಆಫೀಸರ್ ಅವ್ರಿರುವಂತ ಜಾಗಕ್ಕೆ ಒಂದು ಸ್ಪೇಸ್ ಶಿಪ್ ಬರ್ತಿರುವಂತ ವಿಷಯನ ತಿಳಿಸ್ತಾರೆ. ಅದನ್ನ ನೋಡಿದ ಓಬಿಯಾಳ ತಾಯಿ ಅವರು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ, ನಮ್ ಪರ್ಮಿಷನ್ ಇಲ್ದೇನೆ ನಮ್ಮ ಜಾಗಕ್ಕೆ ಅವ್ರಿಗೆ ಬರುವಂತ ಅಧಿಕಾರ ಯಾವುದೇ ರೀತಿ ಇಲ್ಲ, ಅದರಿಂದ ಎಲ್ಲಾ ಡೋರ್ ಗಳನ್ನ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಓಬಿಯಾ ಮಾಮ್ ಅವ್ರ ಹತ್ರ ಓವರ್ ರೈಡ್ಸ್ ಕೊಡಿರ್ಬಹುದು, ಅದರಿಂದನೇ ಅವರಿಗೆ ನಾವ್ ಇರುವಂತ ಜಾಗ ಗೊತ್ತಾಗಿದೆ, ಅವ್ರು ನಮ್ಮ ಹತ್ರ ಏನಾದ್ರೂ ಹೆಲ್ಪ್ ಕೇಳೋದಕ್ಕೆ ಬರ್ತಿರ್ಬಹುದು, ಅವ್ರನ್ನ ಒಳಗಡೆ ಬಿಡಿ ಅಂತ ಹೇಳ್ತಾಳೆ. ಆದ್ರೂ ಕೂಡ ಅವಳ ತಾಯಿ ಅದಕ್ಕೆ ಒಪ್ಪೋದಿಲ್ಲ. ಅವಾಗ ಓಬಿಯಾ ಅಲ್ಲಿಂದ ಹೊರಗಡೆ ಬಂದು ಅಲ್ಲಿನ ಪವರ್ ಸಿಸ್ಟಮ್ ನ ಆಫ್ ಮಾಡಿ ಸ್ಪೇಸ್ ಶಿಪ್ ಲ್ಯಾಂಡ್ ಆಗುವಂತ ಜಾಗದ ಹತ್ರ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಆಫೀಸರ್ಸ್ ಗಳೆಲ್ಲ ಮತ್ತೆ ಪವರ್ ಸಿಸ್ಟಮ್ ನ ಆನ್ ಮಾಡಿ ಎಲ್ಲಾ ಸಿಸಿ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಿರ್ತಾರೆ. ಅವಾಗ ಓಬಿಯಾ ಒಂದು ಕ್ರೈನ್ ಒಳಗಡೆ ಹೋಗಿ ಅದ್ರ ಸಿಸ್ಟಮ್ ನ ಆನ್ ಮಾಡಿ ಸ್ಪೇಸ್ ಶಿಪ್ ಗೋಸ್ಕರ ಕಾಯ್ತಾ ಇರ್ತಾಳೆ. ಯಾಕಂದ್ರೆ ಅಲ್ಲಿಗೆ ಬರ್ತಿರುವಂತ ಸ್ಪೇಸ್ ಶಿಪ್ ನ ಜೆಟ್ ಇಂಜಿನ್ ಹಾಳಾಗಿ ಅದು ಸರಿಯಾಗಿ ಫ್ಲೈ ಆಗ್ತಿರೋದಿಲ್ಲ. ಅದರಿಂದ ಅದು ಲ್ಯಾಂಡ್ ಆಗ್ಬೇಕಾದ್ರೆ ಏನಾದ್ರೂ ತೊಂದರೆ ಆದ್ರೆ ಅದನ್ನ ಸೇವ್ ಮಾಡೋದಕ್ಕೆ ಅಂತ. ಅಷ್ಟರಲ್ಲಿ ಆ ಸ್ಪೇಸ್ ಶಿಪ್ ಒಳಗಡೆ ಬಂದೇ ಬಿಡುತ್ತೆ. ಅದರಲ್ಲಿ ಜೆಟ್ ಇಂಜಿನ್ ಹಾಳಾಗಿರೋದ್ರಿಂದ ಅದು ಸರಿಯಾಗಿ ಫ್ಲೈ ಆಗ್ತಿರೋದಿಲ್ಲ. ಕೊನೆಗೆ ಅದು ಲ್ಯಾಂಡ್ ಆಗ್ತಿರ್ಬೇಕಾದ್ರೆ ಓಬಿಯಾ ಅನ್ಕೊಂಡಂಗೆ ಅದು ಕೆಳಗಡೆ ಬಿದೋಗ್ತಾ ಇರುತ್ತೆ. ಅವಾಗ ಓಬಿಯಾ ಆ ಸ್ಪೇಸ್ ಶಿಪ್ ನ ಕ್ರೈನ್ ಇಂದ ಹೋಲ್ಡ್ ಮಾಡಿ ಅದನ್ನ ಸರಿಯಾಗಿ ಲ್ಯಾಂಡ್ ಮಾಡ್ತಾಳೆ. ಅದನ್ನ ನೋಡಿದ ಓಬಿಯಾಳ ತಾಯಿ ಸ್ವಲ್ಪ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಕರ್ಕೊಂಡು ಆ ಜಾಗಕ್ಕೆ ಬರ್ತಾರೆ. ಅವಾಗ ಆ ಸ್ಪೇಸ್ ಶಿಪ್ ಇಂದ ಸ್ವಲ್ಪ ಜನಗಳು ಕೆಳಗಡೆ ಇಳಿತಾರೆ. ಅವ್ರನ್ನೆಲ್ಲ ಸಾಶಾ ಅಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ. ಈ ಮೂವಿಯ ಹೀರೋ ಅವನೇ. ಅವನು ಓಬಿಯಾಳ ತಾಯಿನ ನೋಡಿ ಚಂದ್ರ ಗ್ರಹದ ಜನತೆಗೆ ನನ್ನ ಪ್ರಣಾಮಗಳು ಅಂತ ಹೇಳ್ತಾನೆ. ಅವಾಗ ಓಬಿಯಾಳ ತಾಯಿ ಯಾರ್ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಸಾಶಾ ನಾವು ಪೃಥ್ವಿಯ ರಾಜಸ್ ಅನ್ನೋ ಒಂದು ಜಾಗದಿಂದ ಬಂದಿದೀವಿ, ನಾವು ಅಲ್ಲೇ ವಾಸ ಮಾಡ್ತಿದ್ವಿ, ಆದ್ರೆ ಇವಾಗ ಆ ಜಾಗ ಕೂಡ ನಾಶ ಆಯ್ತು. ಅಲ್ಲಿ ನಮ್ಗೆ ಯಾರು ಹಿರಿಯರು ಹೇಳಿದ್ರು ಚಂದ್ರ ಗ್ರಹದಲ್ಲಿ ನಮ್ಮಂತ ಜನಗಳು ತುಂಬಾ ಸಂತೋಷದಿಂದ ವಾಸ ಮಾಡ್ತಿದ್ದಾರೆ ಅಂತ, ಅವರೇ ನಮ್ಗೆ ಇಲ್ಲಿಗೆ ಬರೋದಕ್ಕೆ ದಾರಿ ತಿಳಿಸಿದ್ರು ಅಂತ ಹೇಳ್ತಾನೆ. ಅವಾಗ ಓಬಿಯಾಳ ತಾಯಿ ದಯವಿಟ್ಟು ಕ್ಷಮಿಸಿ, ನೀವು ಇಲ್ಲಿ ಇರೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಇಲ್ಲಿ ಇರೋರ್ಗೆನೆ ಸರಿಯಾಗಿ ನೀರು ಮತ್ತೆ ಆಹಾರ ಇಲ್ಲ, ಅದರಿಂದ ನೀವು ಇಲ್ಲಿಂದ ವಾಪಸ್ ಹೋಗ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ಓಬಿಯಾ ಮಾಮ್ ಒಂದ್ಸಲ ಆ ಮಕ್ಕಳನ್ನ ನೋಡಿ ಇವ್ರಿಗೆ ನಮ್ ಸಹಾಯ ತುಂಬಾನೇ ಅವಶ್ಯಕತೆ ಇದೆ, ಅದ್ರಲ್ಲೂ ಈ ಕೆಟ್ಟೋಗಿರುವಂತ ಸ್ಪೇಸ್ ಶಿಪ್ ಇಂದ ಇವರು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಅದರಿಂದ ಅವಳ ತಾಯಿ ಇವ್ರಿಗೆಲ್ಲ ಸ್ಟೋರೇಜ್ ರೂಮ್ ನಲ್ಲಿ ಜಾಗ ಕೊಡಿ, ಆಮೇಲೆ ಇವ್ರ ಬಗ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅವಾಗ ನಮ್ಗೆ ಚಂದ್ರ ಗ್ರಹದಲ್ಲಿ ಅವ್ರು ಮಾಡ್ಕೊಂಡಿರುವಂತ ಬಿಲ್ಡಿಂಗ್ ನ ತೋರಿಸ್ತಾರೆ. ನಂತರ ಅಲ್ಲಿನ ಜನಗಳೆಲ್ಲ ಆಕ್ಸಿಜನ್ ಸಮಸ್ಯೆಯಿಂದ ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಅವಾಗ ಅಲ್ಲಿಗೆ ಓಬಿಯಾ ಬಂದು ಅಲ್ಲೇ ಪಕ್ಕದಲ್ಲಿದ್ದಂತ ಆಕ್ಸಿಜನ್ ಸ್ಟೋರೇಜ್ ಫ್ಯಾನ್ ನ ರೆಡಿ ಮಾಡಿ ಆನ್ ಮಾಡ್ತಾಳೆ. ಅದರಿಂದ ಅಲ್ಲಿ ಎಲ್ಲರಿಗೂ ಆಕ್ಸಿಜನ್ ಸಿಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಡೊನಾಲ್ಡ್ ಅಲ್ಲಿನ ಮುಖ್ಯಸ್ಥರ ಜೊತೆ ಒಂದು ಮೀಟಿಂಗ್ ನ ಮಾಡ್ತಾ ಇರ್ತಾನೆ. ಅವನು ಒಂದು ಡಿವೈಸ್ ನ ಕಂಡಿಡಿದಿರ್ತಾನೆ. ಅದನ್ನ ಅಲ್ಲಿದ್ದವ್ರಿಗೆಲ್ಲ ಕೊಟ್ಟು ಒಂದು ಅಗ್ರಿಮೆಂಟ್ ನ ಮಾಡ್ಕೊಳ್ತಾ ಇರ್ತಾನೆ. ಅದೇನಂದ್ರೆ ನಾವು ಒಂದು ಒಳ್ಳೆ ವ್ಯವಸ್ಥೆನಲ್ಲಿ ಬದುಕ್ತಾ ಇದೀವಿ, ಇಲ್ಲಿ ನಮ್ಗೆ ಏನು ಸಮಸ್ಯೆ ಇಲ್ಲ ಅಂತ. ಆದ್ರೆ ಒಬ್ಬ ಮಾತ್ರ ಅವನಿಗೆ ಕೊಟ್ಟಿರುವಂತ ಡಿವೈಸ್ ನಲ್ಲಿ ನಾವು ಒಂದು ಜೈಲ್ನ ವ್ಯವಸ್ಥೆನಲ್ಲಿ ಇದೀವಿ, ನಾವಿಲ್ಲಿ ಬಂದಿಯಾಗಿದ್ದೀವಿ ಅಂತ ಫೀಡ್ ಮಾಡ್ಬಿಡ್ತಾನೆ. ಅದು ಡೊನಾಲ್ಡ್ ಗೆ ಗೊತ್ತಾಗಿ ಅವನು ಆ ವ್ಯಕ್ತಿನ ಕಂಡಿಡ್ದು ಅವನ ಹತ್ರ ಇರುವಂತ ಡಿವೈಸ್ ನ ಚೆಕ್ ಮಾಡಿಸಿ ಆ ಡಿವೈಸ್ ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅದರಿಂದ ಆ ವ್ಯಕ್ತಿ ಕೂಡ ಸುಟ್ಟು ಭಸ್ಮ ಆಗ್ತಾನೆ. ಅದನ್ನ ಓಬಿಯಾ ಹೊರಗಡೆನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಲೀನಾ ಬರ್ತಾಳೆ. ಅವಳಿಗೆ ಓಬಿಯಾ ಲೀನಾ ನೀವೆಲ್ಲ ಇಲ್ಲಿರುವಂತ ಜನಗಳನ್ನ ಸಾಯಿಸ್ತಾ ಇದೀರಲ್ಲ, ಇದು ಸರಿನಾ ಅಂತ ಕೇಳ್ತಾಳೆ. ಅದಕ್ಕೆ ಲೀನಾ ಇಲ್ಲಿನ ಜನಗಳು ಅವರನ್ನ ಗಾಡ್ ಫಾದರ್ ಅಂತ ನಂಬಿದರೆ, ತಪ್ಪು ಮಾಡಿದ್ರೆ ಅವರನ್ನ ಇವರು ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅದರಿಂದ ಓಬಿಯಾ ಅಲ್ಲಿನ ಡೋರ್ ಗ್ಲಾಸ್ ನ ಹೊಡ್ಕೊಂಡು ಒಳಗಡೆ ಹೋಗಿ ನೀವೆಲ್ಲ ಇನ್ನು ಎಷ್ಟ್ ಜನನ ಸಾಯಿಸ್ಬೇಕು ಅಂತ ಇದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಡೊನಾಲ್ಡ್ ನೀನು ಪರ್ಮಿಷನ್ ಇಲ್ದೇನೆ ಒಳಗಡೆ ಬಂದಿದ್ದಕ್ಕೆ ನೀನ್ ಒಳಗಡೆ ಇರುವಂತ ಸಿಸ್ಟಮ್ ನ ಸ್ಟಾಪ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅವಾಗ ಓಬಿಯಾ ನಾನೇನಾದ್ರೂ ಇಲ್ಲಿರುವಂತ ವೈಫೈ ಪಾಸ್ವರ್ಡ್ ನ ಚೇಂಜ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಸಿಸ್ಟಮ್ ನ ಆಪರೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅದರಿಂದ ಡೊನಾಲ್ಡ್ ಸುಮ್ನಾಗ್ತಾರೆ. ನಂತರ ಓಬಿಯಾ ಅವಳ ತಾಯಿ ಹತ್ರ ಬಂದು ಮಾಮ್ ನೀವು ಕೂಡ ಇಲ್ಲಿದ್ದೀರಾ, ನಿಮ್ಗೆ ಇದೆಲ್ಲ ಗೊತ್ತಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಅವರ ತಾಯಿಯ ಆರೋಗ್ಯ ತುಂಬಾನೇ ಕೆಟ್ಟಿರುತ್ತೆ. ಅದರಿಂದ ಅವರಿಗೆ ಏನು ಮಾತಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಅವರಿಗೆ ಸಖತ್ ಕೆಮ್ಮು ಬರ್ತಿರುತ್ತೆ. ಅವರು ಓಬಿಯಾಗೆ ನೀನು ಆದಷ್ಟು ಬೇಗ ಮದ್ವೆ ಆಗು ಅಂತ
ಹೇಳ್ತಾರೆ. ಅದಕ್ಕೆ ಓಬಿಯಾ ನನ್ಗೆ ಮದ್ವೆ ಆಗುವ ಆಸೆನೇ ಇಲ್ಲ, ಇಲ್ಲಿರುವಂತಹ ಜನಗಳ ಸೇವೆ ಮಾಡ್ಕೊಂಡು ಹೀಗೆ ಇದ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಓಬಿಯಾ ರೆಡಿ ಮಾಡ್ತಿರುವಂತ ಸ್ಪೇಸ್ ಶಿಪ್ ನ ತೋರಿಸ್ತಾರೆ. ಅದನ್ನ ಅವಳು ಚಂದ್ರ ಗ್ರಹದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಲ್ಲಿರುವಂತ ಜನಗಳನ್ನ ಬೇರೆ ಗ್ರಹಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ರೆಡಿ ಮಾಡ್ತಿರ್ತಾಳೆ. ಆದ್ರೆ ಅದಕ್ಕೆ ಸರಿಯಾಗಿ ಎನರ್ಜಿ ಸೋರ್ಸ್ ನ ರೆಡಿ ಮಾಡೋದಕ್ಕೆ ಅವಳ ಕೈಲಿ ಆಗ್ತಾ ಇರೋದಿಲ್ಲ. ಅದರಿಂದ ಅವಳು ಸಾಶಾ ಬಂದಿರುವಂತ ಸ್ಪೇಸ್ ಶಿಪ್ ನಲ್ಲಿ ಎನರ್ಜಿ ಸೋರ್ಸ್ ನ ಹೇಗ್ ರೆಡಿ ಮಾಡಿದ್ದಾರೆ ಅಂತ ನೋಟ್ ಮಾಡ್ಕೊಡ್ತಿರ್ತಾಳೆ. ಅವಾಗ ಆ ಸ್ಪೇಸ್ ಶಿಪ್ ಇಂದ ಯಾರೋ ತುಂಬಾ ವಿಚಿತ್ರವಾಗಿ ಹೋಗ್ತಿರ್ತಾರೆ. ಅದರಿಂದ ಓಬಿಯಾ ಅವ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅವಾಗ ಅವರು ಒಂದು ರೂಮ್ ಒಳಗಡೆ ಹೋಗ್ತಾರೆ. ಅದರಿಂದ ಓಬಿಯಾ ಕೂಡ ರೂಮ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ವ್ಯಕ್ತಿ ಓಬಿಯಾ ತಲೆಗೆ ಹೊಡೆದ್ಬಿಡ್ತಾರೆ. ಅದರಿಂದ ಓಬಿಯಾಗೆ ಪ್ರಜ್ಞೆ ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಓಬಿಯಾಗೆ ಪ್ರಜ್ಞೆ ಬಂದಾಗ ಅವಳನ್ನ ಒಂದ್ ಕಡೆ ಕಟ್ಟಾಕಿ ಏನೋ ತಿಂತಾ ಇರ್ತಾರೆ. ಅವಾಗ ಅವರ ಬಾಡಿ ಒಳಗಡೆ ಏನೋ ಪವರ್ ಪಾಸ್ ಆಗ್ತಿರುತ್ತೆ. ಅದನ್ನ ಓಬಿಯಾ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ನಂತರ ಅವಳು ಆ ವ್ಯಕ್ತಿಗೆ ನೀನು ಯಾರು ಅಂತ ಕೇಳಿದಾಗ ಆ ವ್ಯಕ್ತಿ ಅವ್ರ ತಲೆ ಮೇಲಿದ್ದಂತ ಬಟ್ಟೆನ ತೆಗೆದು ನಾನು ಯಾರು ಅಂತ ನಿನ್ಗೆ ಗೊತ್ತಿದೆ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿದ್ದಂತ ಫೋಟೋನ ಅವಳಿಗೆ ತೋರಿಸ್ತಾರೆ. ಅವಾಗ ಓಬಿಯಾಗೆ ಅವರು ಅಡಲ್ಫ್ ಹಿಟ್ಲರ್ ಅಂತ ಗೊತ್ತಾಗುತ್ತೆ. ಅವರನ್ನ ಓಬಿಯಾ ನೋಡಿ ನೀವಿನ್ನೂ ಬದುಕಿದೀರಾ, ನಮ್ಮ ತಾಯಿ ನೀವು ಸತ್ತೋಗಿದ್ದೀರಾ ಅಂತ ಹೇಳ್ತಿದ್ರು ಅಂತ ಕೇಳ್ತಾಳೆ. ಅವಾಗ ಹಿಟ್ಲರ್ ಅವನ ಹತ್ರ ಇರುವಂತಹ ಒಂದು ವಿಶೇಷವಾದ ವಸ್ತುನ ಓಬಿಯಾಗೆ ಕೊಟ್ಟು ನಿಮ್ಮ ತಾಯಿ ತುಂಬಾನೇ ಅನಾರೋಗ್ಯದಿಂದ ಬಳಲ್ತಾ ಇದಾರೆ ಅಲ್ವಾ, ಮೊದ್ಲು ಇದನ್ನ ಅವ್ರಿಗೆ ತಿನ್ಸು, ಆಮೇಲೆ ಬಂದು ನನ್ನನ್ನ ಮೀಟ್ ಮಾಡು ಅಂತ ಹೇಳ್ತಾರೆ. ಅದರಿಂದ ಓಬಿಯಾ ಆ ವಸ್ತುನ ತಗೊಂಡು ಅವಳ ತಾಯಿ ಹತ್ರ ಬಂದು ಅವರ ತಾಯಿಗೆ ಅದನ್ನ ತಿನ್ನಿಸ್ತಾಳೆ. ಅವಾಗ ಅವಳ ತಾಯಿ ಇದ್ದಕ್ಕಿದ್ದಾಗೆ ಯಂಗೆಸ್ಟ್ ವುಮೆನ್ ಆಗಿ ಬದಲಾಗ್ತಾರೆ. ಅವ್ರಿಗೆ ಇದ್ದಂತ ಕಾಯಿಲೆಗಳೆಲ್ಲ ಮಾಯ ಆಗ್ತವೆ. ಅದನ್ನ ಮರೆಯಲ್ಲಿ ನಿಂತ್ಕೊಂಡು ಡೊನಾಲ್ಡ್ ನೋಡ್ತಾ ಇರ್ತಾನೆ. ಓಬಿಯಾಗೆ ಅವಳ ತಾಯಿನ ನೋಡಿ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅದರಿಂದ ಅವಳು ಇಮಿಡಿಯೇಟ್ ಆಗಿ ಹಿಟ್ಲರ್ ಹತ್ರ ಬಂದು ಏನಿದು ಅಂತ ಕೇಳ್ತಾಳೆ. ಅದಕ್ಕೆ ಹಿಟ್ಲರ್ ಇದನ್ನ ರಿಲ್ಲ ಎನರ್ಜಿ ಅಂತ ಹೇಳ್ತಾರೆ, ಇದನ್ನ ಸೇವಿಸಿದ್ರೆ ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ, ಹಾಗೆ ನಮ್ಮನ್ನ ಜೀವಂತವಾಗಿಡುತ್ತೆ ಅಂತ ಹೇಳಿ ಅವನ ಕೈ ಬೆರಳನ್ನ ಕಟ್ ಮಾಡ್ಕೊಂಡು ಆ ಎನರ್ಜಿನ ತಿಂತಾನೆ. ಅವಾಗ ಅವನ ಕೈ ಬೆರಳು ಮತ್ತೆ ಕ್ರಿಯೇಟ್ ಆಗುತ್ತೆ. ಅವಾಗ ಓಬಿಯಾಗೆ ಆ ಎನರ್ಜಿ ಸಂಜೀವನಿ ತರ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ಅವಳು ಹಿಟ್ಲರ್ಗೆ ಇದು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಹಿಟ್ಲರ್ ತುಂಬಾ ವರ್ಷಗಳ ಹಿಂದೆ ತುಂಬಾ ಸಮಯ ನಮ್ಮ ಪ್ಲಾನೆಟ್ ನಿಂದ ಟ್ರಾವೆಲ್ ಮಾಡಿದ್ಮೇಲೆ ನಾವು ಒಂದು ಗ್ರಹಕ್ಕೆ ತಲುಪಿದ್ವಿ. ಅಲ್ಲಿ ತುಂಬಾನೇ ಮೋನ್ಸ್ಟರ್ ಪ್ರಾಣಿಗಳಿದ್ವು, ಹಾಗೆ ಅಲ್ಲಿ ಒಳ್ಳೆ ಗಾಳಿ ನೀರು ಮತ್ತೆ ಪರಿಸರ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಆ ಪ್ಲಾನೆಟ್ ಬೇರೆ ಯಾವ್ದೂ ಅಲ್ಲ, ಅದೇ ಪೃಥ್ವಿ. ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ನಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಆದ್ರೆ ಆಮೇಲೆ ಅದು ಸರಿ ಹೋಯ್ತು. ಅವಾಗ ನಾವು ಅಲ್ಲಿನ ಪ್ರಾಣಿಗಳ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು, ಆದ್ರೆ ಅದರಿಂದ ನನ್ನ ಸ್ನೇಹಿತನನ್ನ ನಾನು ಕಳ್ಕೊಬೇಕಾಯ್ತು. ಯಾಕಂದ್ರೆ ಆ ಮೋನ್ಸ್ಟರ್ ಪ್ರಾಣಿ ಅವನನ್ನ ತಿಂದಾಕ್ಬಿಡ್ತು. ಅಲ್ಲಿದ್ದಂತ ಪ್ರಾಣಿಗಳೆಲ್ಲ ತುಂಬಾನೇ ಬುದ್ಧಿವಂತ ಪ್ರಾಣಿಗಳಾಗಿದಾವೆ. ಅದರಿಂದ ನಾನು ಅಲ್ಲಿರುವಂತ ಪರಿಸರ ಮತ್ತೆ ಜೀವ ಜಂತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನನ್ಗೆ ಪೃಥ್ವಿ ಬಗ್ಗೆ ತುಂಬಾನೇ ವಿಷಯಗಳು ಗೊತ್ತಾಯ್ತು. ನಿನಗೆ ಗೊತ್ತಾ, ಪೃಥ್ವಿ ಕೆಳಗಡೆ ಇನ್ನೊಂದು ಪ್ಲಾನೆಟ್ ಇದೆ, ಅದ್ರ ಹೆಸರು ಕೊಲ್ಕಿ ಅಂತ. ಅದು ಕೂಡ ಭೂಮಿ ತರನೇ ತುಂಬಾನೇ ಸುಂದರವಾಗಿದೆ. ಆದ್ರೆ ಅದ್ರಲ್ಲಿರುವಂತ ಏಲಿಯನ್ಸ್ ಗಳು ಮನುಷ್ಯರನ್ನ ತುಂಬಾನೇ ದ್ವೇಷ ಮಾಡ್ತಾರೆ. ನಾನು ಕೂಡ ಅದೇ ಪ್ಲಾನೆಟ್ ಗೆ ಸೇರಿದವನು. ಅಲ್ಲಿ ನನ್ನ ಅಣ್ಣ ಇದ್ದಾನೆ, ಅವನ ಹೆಸರು ಜೋಬಾಸಿಸ್ಟ್ ಅಂತ. ನಮ್ಮ ಪ್ಲಾನೆಟ್ ನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ಅದರಿಂದನೇ ನಮ್ಮ ಪ್ಲಾನೆಟ್ ಗೆಲ್ಲ ಬೆಳಕು ಸಿಗ್ತಾ ಇರೋದು, ಅದೇ ರಿಲ್ಲ ಎನರ್ಜಿ. ಆ ಎನರ್ಜಿಗೋಸ್ಕರ ನನ್ಗೂ ನನ್ನ ಅಣ್ಣನ್ಗೂ ತುಂಬಾನೇ ಜಗಳ ಆಯ್ತು. ಅದರಿಂದನೇ ನಾನು ಆ ಪ್ಲಾನೆಟ್ ನ ಬಿಟ್ ಬಂದೆ. ನೀವೇನಾದ್ರೂ ಆ ಪ್ಲಾನೆಟ್ ಹೋದ್ರೆ ಖಂಡಿತವಾಗ್ಲೂ ನೀವು ಆ ರಿಲ್ಲ ಎನರ್ಜಿನ ತರಬಹುದು. ಆ ಎನರ್ಜಿಯಿಂದ ಇಲ್ಲಿನ ಜನಗಳ ಕಾಯಿಲೆನ ವಾಸಿ ಮಾಡಬಹುದು, ಹಾಗೆ ಆ ಎನರ್ಜಿಯಿಂದ ಸ್ಪೇಸ್ ಶಿಪ್ ನ ಕೂಡ ಚಲಾವಣೆ ಮಾಡಬಹುದು ಅಂತ ಹೇಳಿ ಆ ಪ್ಲಾನೆಟ್ ಗೆ ಹೋಗಬಹುದಾದಂತ ನಕ್ಷೆನ ಓಬಿಯಾಗೆ ತೋರಿಸ್ತಾರೆ. ಅವಾಗ ಡೊನಾಲ್ಡ್ ಮರೆಯಲ್ಲಿ ನಿಂತ್ಕೊಂಡು ಆ ನಕ್ಷೆ ಫೋಟೋನ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಅವ್ನ್ ಕಂಡಿಡ್ದಿರುವಂತ ಡಿವೈಸ್ ನಿಂದ ತಗೊಳ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಹಿಟ್ಲರ್ ಓಬಿಯಾಗೆ ಕೋಲ್ಕಿ ಪೃಥ್ವಿಯಲ್ಲಿ ಒಂದು ಹಳ್ಳಿ ಇದೆ, ಅಲ್ಲೇ ಎಲ್ಲಾ ಏಲಿಯನ್ಸ್ ಗಳು ವಾಸ ಮಾಡ್ತಿರೋದು. ಆ ಹಳ್ಳಿಯ ಪಕ್ಕ ಒಂದು ಮಂದಿರ ಇದೆ, ಅದ್ರೊಳಗಡೆನೆ ರಿಲ್ಲ ಎನರ್ಜಿ ಇರೋದು ಅಂತ ಹೇಳಿ ಅವನು ಅವಾಗ್ಲೇ ಕಟ್ ಮಾಡ್ಕೊಂಡಂತಹ ಅವನ ಕೈ ಬೆರಳನ್ನ ಓಬಿಯಾಗೆ ಕೊಟ್ಟು ಇದನ್ನ ನಿನ್ ಜೊತೆ ಇಟ್ಕೋ, ಯಾಕಂದ್ರೆ ಇದು ನೀನು ರಿಲ್ಲ ಎನರ್ಜಿ ಇರುವಂತಹ ಮಂದಿರದ ಹತ್ರ ಹೋದಾಗ ಯೂಸ್ ಆಗುತ್ತೆ ಅಂತ ಹೇಳ್ತಾನೆ. ಅದರಿಂದ ಓಬಿಯಾ ಸಾಶನ ಕರ್ಕೊಂಡು ಅವನ ಸ್ಪೇಸ್ ಶಿಪ್ ಇಂದ ಕೋಲ್ಕಿ ಪ್ಲಾನೆಟ್ ಕಡೆ ಹೋಗೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅವಾಗ ಅಲ್ಲಿಗೆ ಡೊನಾಲ್ಡ್ ಬಂದು ಓಬಿಯಾಗೆ ನನ್ಗೆ ರಿಲ್ಲ ಎನರ್ಜಿ ಬಗ್ಗೆ ಗೊತ್ತಾಗಿದೆ, ನನ್ನ ಜನತೆಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಕೂಡ ನಿನ್ ಜೊತೆ ಬಂದು ಆ ಎನರ್ಜಿನ ತರೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಓಬಿಯಾ ಕೂಡ ಒಪ್ಕೊಳ್ತಾಳೆ. ಹಾಗೆ ಓಬಿಯಾ ಅವ್ರ ಜೊತೆ ಅವ್ರ ಗಾರ್ಡ್ ಆಗಿರುವಂತ ಸ್ಟೆಲಿನ ಕೂಡ ಕರ್ಕೋತಾಳೆ. ನಂತರ ಅವ್ರಗಳೆಲ್ಲ ಕೋಲ್ಕಿ ಪೃಥ್ವಿ ಕಡೆ ಹೋಗ್ತಾರೆ. ಸ್ನೇಹಿತರ ರಿಲ್ಲ ಎನರ್ಜಿ ಅಂದ್ರೆ ಅದು ಬೇರೆ ಯಾವುದೋ ಅಲ್ಲ, ಅದೇ ಹಾಲೋ ಎನರ್ಜಿ. ಹಾಗೆ ಭೂಮಿಯಿಂದ ಕೆಳಗಡೆ ಇರುವಂತ ಹಾಲೋ ಅರ್ತ್ ನ ಇವ್ರುಗಳು ಕೋಲ್ಕಿ ಪೃಥ್ವಿ ಅಂತ ಕರೀತಾರೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಪೃಥ್ವಿ ಹತ್ರ ಬಂದು ಲ್ಯಾಂಡ್ ಆಗ್ತಾರೆ. ಅದೇ ಜಾಗದಲ್ಲಿ ಹಾಲೋ ಅರ್ತ್ ಗೆ ಹೋಗುವಂತ ಲೂಪ್ ಹೋಲ್ ಇರುತ್ತೆ. ಅದರಿಂದ ಆ ಲೂಪ್ ಹೋಲ್ ಓಪನ್ ಆಗಿ ಅವ್ರಿದ್ದಂತ ಸ್ಪೇಸ್ ಶಿಪ್ ಹಾಲೋ ಅರ್ತ್ ಕಡೆ ಹೋಗುತ್ತೆ. ನಂತರ ಅವ್ರುಗಳು ಹೇಗೋ ಮಾಡಿ ಅವರ ಸ್ಪೇಸ್ ಶಿಪ್ ನ ಹಾಲೋ ಅರ್ತ್ ನಲ್ಲಿ ಲ್ಯಾಂಡ್ ಮಾಡಿ ಹೊರಗಡೆ ಬಂದು ನೋಡಿದ್ರೆ ಅವ್ರ ಕಣ್ಮುಂದೆ ಒಂದು ಸುಂದರವಾದ ಪ್ರಪಂಚ ಇರುತ್ತೆ. ಅಲ್ಲಿ ರಿಲ್ಲ ಎನರ್ಜಿ ತುಂಬಾನೇ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ನಂತರ ಅವರು ನೋಕಿಯಾ 3310 ಮೊಬೈಲ್ ನಲ್ಲಿರುವಂತ ಕಾಂಪಾಸ್ ನ ಸಹಾಯದಿಂದ ರಿಲ್ಲ ಎನರ್ಜಿನ ಹುಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾರೆ. ಅವಾಗ ನಮ್ಗೆ ಹಾಲು ಅರ್ತ್ ನ ಮಧ್ಯದಲ್ಲಿ ತುಂಬಾನೇ ಪ್ರಕಾಶಮಾನವಾಗಿ ಉರಿತಾ ಇರುವಂತ ವಿಲ್ಲ ಎನರ್ಜಿನ ತೋರಿಸ್ತಾರೆ. ಅದ್ರ ಕೆಳಗಡೆನೆ ಒಂದು ಹಳ್ಳಿ ಇರುತ್ತೆ. ಆ ಜಾಗ ತುಂಬಾನೇ ಸುಂದರವಾಗಿರುತ್ತೆ. ಹಾಗೆ ಆ ಜಾಗದಲ್ಲಿ ವಾಸಿಸುವಂತ ಏಲಿಯನ್ಸ್ ಗಳನ್ನ ನಮ್ಗೆ ತೋರಿಸ್ತಾರೆ. ಅವರು ಕೂಡ ನೋಡೋದಕ್ಕೆ ಮನುಷ್ಯರ ತರನೇ ಇರ್ತಾರೆ. ಅಲ್ಲೂ ಕೂಡ ಡೆಮೋಕ್ರಸಿ ಇರುತ್ತೆ. ಇವರೇ ಅಲ್ಲಿನ ಪ್ರೆಸಿಡೆಂಟ್ ಆಗಿರ್ತಾರೆ. ಅವರು ಅಲ್ಲಿನ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಆಗಿರೋದ್ರಿಂದ ಅಲ್ಲಿನ
ಅಲ್ಲಿನ ಮುಖ್ಯಸ್ಥರಿಗೆ ಪಾರ್ಟಿ ಕೊಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಜೊಬೆಸಿಸ್ಟ್ ಬರ್ತಾನೆ. ಇವನೇ ಅಡಲ್ಫ್ ಹಿಟ್ಲರ್ ನ ಅಣ್ಣ. ಅವನು ಅಲ್ಲಿನ ಲೀಡರ್ಸ್ ಗಳಿಗೆಲ್ಲ ಅಲ್ಲಿನ ಪ್ರೆಸಿಡೆಂಟ್ ನನ್ನ ತಮ್ಮನನ್ನ ಈ ಪ್ಲಾನೆಟ್ ನಿಂದ ಬೇರೆ ಪ್ಲಾನೆಟ್ ಗೆ ಹೋಗೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಸುಳ್ಳು ಹೇಳಿ ಅಲ್ಲಿರುವಂತ ಲೀಡರ್ಸ್ ಗಳನ್ನೆಲ್ಲ ಅವನ್ ಕಡೆ ಮಾಡ್ಕೊಂಡು ಆ ಪ್ರೆಸಿಡೆಂಟ್ ನ ಸಾಯಿಸ್ಬಿಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಎಲ್ರು ಹಳ್ಳಿ ಹತ್ರ ಬಂದು ಒಳಗಡೆ ಹೇಗ್ ಹೋಗೋದು ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಅವಾಗ ಅಲ್ಲಿಗೆ ಒಬ್ಬ ಮನುಷ್ಯನ್ ತರನೇ ಇರುವಂತ ವ್ಯಕ್ತಿ ಬರ್ತಾನೆ. ಅವನನ್ನ ನೋಡಿ ಡೊನಾಲ್ಡ್ ಮತ್ತೆ ಅವನ ಟೀಮ್ ನವರೆಲ್ಲ ಇವನನ್ನ ನಾವು ಪರಿಚಯ ಮಾಡ್ಕೊಂಡ್ರೆ ಇವ್ನ್ ನಮ್ಗೆ ರಿಲೈ ಎನರ್ಜಿ ಹತ್ರ ಹೋಗೋದಕ್ಕೆ ದಾರಿ ತೋರಿಸ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಓಬಿಯಾ ಬೇಡ ಅಂತ ಹೇಳ್ತಾಳೆ. ಆದ್ರೂ ಕೂಡ ಡೊನಾಲ್ಡ್ ಮತ್ತೆ ಅವನ ಟೀಮ್ ನವರೆಲ್ಲ ಆ ವ್ಯಕ್ತಿ ಹತ್ರ ಹೋಗಿ ನಾವು ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದೀವಿ, ದಯವಿಟ್ಟು ನಮ್ಗೆ ರಿಲೈ ಎನರ್ಜಿ ಹತ್ರ ಹೋಗೋದಕ್ಕೆ ದಾರಿ ತೋರಿಸಿ ಅಂತ ಕೇಳ್ತಾರೆ. ಅವಾಗ ವ್ಯಕ್ತಿ ಹಿಂದೆ ತಿರುಗಿದ್ರೆ ಅವನು ಕೂಡ ಆ ಪ್ಲಾನೆಟ್ ನ ಏಲಿಯನ್ ಆಗಿರ್ತಾನೆ. ಅವನನ್ನ ನೋಡಿದ ಕೂಡಲೇ ಓಬಿಯಾ, ಸಾಶಾ ಮತ್ತೆ ಸ್ಟಾಲಿನ್ ಎಲ್ರು ಅಲ್ಲಿಂದ ಓಡೋಗ್ತಿರ್ತಾರೆ. ಅವರು ಹಾಗೆ ಓಡೋಗ್ತಿರ್ಬೇಕಾದ್ರೆ ಡೈನೋಸರ್ ಮರಿಗಳನ್ನ ಇಟ್ಕೊಂಡಿರುವಂತ ಅಲ್ಲಿನ ಗಾರ್ಡ್ಸ್ ಗಳಿಗೆ ಸಿಗಾಕೋತಾರೆ. ಅವಾಗ ಆ ಗಾರ್ಡ್ಸ್ ಗಳು ಅವ್ರ ಮೇಲೆ ಆ ಡೈನೋಸರ್ ಮರಿಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಿಡ್ತಾರೆ. ಆ ಸಮಯದಲ್ಲಿ ಓಬಿಯಾ ಮತ್ತೆ ಸಾಶಾ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಆದ್ರೆ ಸ್ಟಾಲಿನ್ ಮಾತ್ರ ಆ ಡೈನೋಸರ್ ಮರಿಗಳ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗಿ ಸೋತೋಗ್ತಾನೆ. ಅದರಿಂದ ಅವನನ್ನ ಡೊನಾಲ್ಡ್ ಮತ್ತೆ ಅವನ ಟೀಮ್ ನವ್ರನ್ನೆಲ್ಲ ಅಲ್ಲಿನ ಗಾರ್ಡ್ಸ್ ಗಳು ಜೊಬೆಸಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಓಬಿಯಾ ಮತ್ತೆ ಸಾಶಾ ಇಬ್ರು ಅಲ್ಲಿನ ಗಾರ್ಡ್ಸ್ ಗಳಿಗೆ ಹೊಡೆದು ಅವ್ರಗಳ ವೇಷನ ಇವ್ರುಗಳು ಹಾಕೊಂಡು ರಿಲೈ ಎನರ್ಜಿನ ಹುಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಈ ಕಡೆ ಡೊನಾಲ್ಡ್ ಮತ್ತೆ ಎಲ್ಲರನ್ನು ಜಾಬ್ಸಿಸ್ಟ್ ಹತ್ರ ಕರ್ಕೊಂಡ್ ಬಂದಾಗ ಅವನು ಇವ್ರನ್ನ ನೋಡಿ ಅವನ ಗಾರ್ಡ್ಸ್ ಗಳಿಗೆ ಇವ್ರ ಕತೆನ ಮುಗಿಸ್ಬಿಡಿ ಅಂತ ಹೇಳ್ತಾನೆ. ಅವಾಗ ಡೊನಾಲ್ಡ್ ನಾನ್ ನಿಮ್ಗೆ ಒಂದು ಬಿಸ್ನೆಸ್ ಡೀಲ್ ನ ಕೊಡ್ತೀನಿ ಅಂತ ಹೇಳಿ ಅವನ ತಮ್ಮನ ಫೋಟೋನ ಜಾಬ್ಸಿಸ್ಟ್ ಗೆ ತೋರಿಸಿ, ನೀವು ನನಗೆ ರಿಲೈ ಎನರ್ಜಿನ ಕೊಟ್ರೆ ನಾನ್ ನಿಮ್ಗೆ ನಿಮ್ಮ ತಮ್ಮ ಎಲ್ಲಿದ್ದಾನೆ ಅನ್ನೋದನ್ನ ತೋರಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಜಾಬ್ಸಿಸ್ ಕೂಡ ಒಪ್ಕೊಳ್ತಾನೆ. ಅದರಿಂದ ಡೊನಾಲ್ಡ್ ಅವನ ಡಿವೈಸ್ ನಲ್ಲಿ ಚಂದ್ರಗ್ರಹದಲ್ಲಿರುವಂತ ಅಡಲ್ಫ್ ಹಿಟ್ಲರ್ ಹತ್ರ ಹೋಗೋದಕ್ಕೆ ರೂಟ್ ಮ್ಯಾಪ್ ಹಾಕಿ ಜಾಬ್ಸಿಸ್ ಗೆ ತೋರಿಸ್ತಾನೆ. ಆ ವಿಷಯನೆಲ್ಲ ಜಾಬ್ಸಿಸ್ ಡೊನಾಲ್ಡ್ ಹತ್ರ ತಿಳ್ಕೊಂಡ್ಮೇಲೆ ಅವನು ಇವ್ರನ್ನೆಲ್ಲ ಸಾಯಿಸ್ಬಿಡಿ, ಇನ್ಮೇಲೆ ಆ ಚಂದ್ರಗ್ರಹದಲ್ಲಿರುವಂತ ಮನುಷ್ಯರೆಲ್ಲ ನಮ್ಗೆ ಆಹಾರ ಆಗ್ತಾರೆ ಅಂತ ಹೇಳ್ತಾನೆ. ಯಾಕಂದ್ರೆ ಅಲ್ಲಿರುವಂತ ಏಲಿಯನ್ ಗಳು ಮನುಷ್ಯರನ್ನ ತಿಂತಾರೆ. ಅದೇ ಸಮಯದಲ್ಲಿ ಓಬಿಯಾ ಮತ್ತೆ ಸಾಶಾ ಇಬ್ರು ವಿಲ್ಲಾ ಎನರ್ಜಿ ಇರುವಂತ ಮಂದಿರದ ಹತ್ರ ಬಂದು ಅದ್ರೊಳಗಡೆ ಹೋಗೋದಕ್ಕೆ ನೋಡ್ತಾ ಇರ್ತಾರೆ. ಆದ್ರೆ ಆ ಮಂದಿರದ ಡೋರು ಓಪನ್ ಆಗ್ತಿರೋದಿಲ್ಲ. ಅವರು ಅಲ್ಲಿನ ಗಾರ್ಡ್ಸ್ ಗಳ ವೇಷ ಹಾಕೊಂಡಿರೋದ್ರಿಂದ ಅಲ್ಲಿನ ನಿಜವಾದ ಗಾರ್ಡ್ಸ್ ಗಳಿಗೆ ಅವರು ಮನುಷ್ಯರು ಅಂತ ಗೊತ್ತಾಗ್ತಿರೋದಿಲ್ಲ. ಆದ್ರೆ ಅವರು ಆ ಮಂದಿರದೊಳಗಡೆ ಹೋಗೋದಕ್ಕೆ ತಡವರ್ಸ್ತಾ ಇರೋದ್ರಿಂದ ಅಲ್ಲಿನ ಗಾರ್ಡ್ಸ್ ಗಳಿಗೆ ಡೌಟ್ ಬಂದು ಅವ್ರನ್ನ ಚೆಕ್ ಮಾಡೋದಕ್ಕೆ ಅಂತ ಅವ್ರ ಹತ್ರ ಬರ್ತಿರ್ತಾರೆ. ಅಷ್ಟರಲ್ಲಿ ಓಬಿಯಾಗೆ ಹಿಟ್ಲರ್ ಕೊಟ್ಟಿದಂತ ಅವನ ಕೈ ಬೆರಳು ನೆನಪಾಗುತ್ತೆ. ಅದನ್ನ ತೆಗೆದು ಅವಳು ಆ ಡೋರ್ ನ ಒಂದು ಜಾಗಕ್ಕೆ ಇಟ್ಟಾಗ ಆ ಮಂದಿರದ ಡೋರು ಓಪನ್ ಆಗುತ್ತೆ. ಅದರಿಂದ ಅಲ್ಲಿನ ಗಾರ್ಡ್ಸ್ ಗಳು ಸುಮ್ನಾಗ್ತಾರೆ. ನಂತರ ಓಬಿಯಾ ಮತ್ತೆ ಸಾಶಾ ಇಬ್ರು ಆ ಮಂದಿರದೊಳಗಡೆ ಬಂದು ಅಲ್ಲಿರುವಂತ ಪವಿತ್ರ ರಿಲೈ ಎನರ್ಜಿನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಓಬಿಯಾ ಅದ್ರ ಮೇಲ್ಗಡೆ ಹತ್ತಿ ಪ್ರಕಾಶಮಾನವಾಗಿ ಉರಿತಾ ಇರುವಂತ ಪವಿತ್ರವಾದ ರಿಲೈ ಎನರ್ಜಿನ ತಗೊಂಡು ಅದರ ಜಾಗಕ್ಕೆ ಹ್ಯಾಮರ್ ನ ಇಡ್ತಾಳೆ. ಇನ್ನೊಂದ್ ಕಡೆ ಜೊಬೆಸಿಸ್ಟ್ ಕಡೆ ಅವರು ಡೊನಾಲ್ಡ್ ಮತ್ತೆ ಅವನ ಟೀಮ್ ನವ್ರನ್ನೆಲ್ಲ ಸಾಯಿಸಿ ತಿಂದಾಕಿ ಸ್ಟಾಲಿನ್ ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ಸ್ಟಾಲಿನ್ ಅವನ ಕೈ ಕಟ್ಟಿರುವಂತ ಹಗ್ಗನ ಬಿಚ್ಕೊಂಡಿರ್ತಾನೆ. ಅದರಿಂದ ಅವನು ಅಲ್ಲಿದ್ದವ್ರಿಗೆಲ್ಲ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಈ ಕಡೆ ಓಬಿಯಾ ಮತ್ತೆ ಸಾಶಾ ಇಬ್ರು ರಿಲೈ ಎನರ್ಜಿನ ತಗೊಂಡು ಅಲ್ಲಿಂದ ಓಡೋಗ್ತಿರೋದ್ರಿಂದ ಆ ಎನರ್ಜಿ ಪವರ್ ಇಂದ ತುಂಬಾ ಪ್ರಕಾಶಮಾನವಾಗಿ ಉರಿತಿದ್ದಂತ ಸೋಲಾರ್ ಸಿಸ್ಟಮ್ ಕೆಳಗಡೆ ಬಿದ್ದು ಅವ್ರ ಕಡೆನೆ ಬರ್ತಿರುತ್ತೆ. ಅದರಿಂದ ಓಬಿಯಾ ಮತ್ತೆ ಸಾಶಾ ಇಬ್ರು ಅಲ್ಲೇ ಪಕ್ಕದಲ್ಲಿದ್ದಂತ ಮೋನ್ಸ್ಟರ್ ಪ್ರಾಣಿಯ ರಥನ ತಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅವ್ರನ್ನ ಹಿಡಿಯೋದಕ್ಕೆ ಅಂತ ಅಲ್ಲಿನ ಲೀಡರ್ಸ್ ಗಳೆಲ್ಲ ಅವ್ರ ಹಿಂದೆನೆ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಸ್ಟಾಲಿನ್ ಕೂಡ ಅಲ್ಲಿಗೆ ಓಡ್ ಬರ್ತಾನೆ. ಅವಾಗ ಅವನನ್ನ ಸಾಶಾ ಅವನ ರಥಕ್ಕೆ ಹತ್ತಿಸ್ಕೊಳ್ತಾನೆ. ಹೀಗಿರ್ಬೇಕಾದ್ರೆ ಹಳ್ಳಿಯ ಕೊನೆಯಲ್ಲಿ ಒಂದು ಸೇತುವೆ ಇರುತ್ತೆ. ಅದನ್ನ ದಾಟ್ಲಿಲ್ಲ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಎಲ್ಲರೂ ತುಂಬಾ ಸ್ಪೀಡ್ ಆಗಿ ಆ ಸೇತುವೆ ಕಡೆನೆ ಬರ್ತಿರ್ತಾರೆ. ಆ ಸಮಯದಲ್ಲಿ ಸೋಲಾರ್ ಸಿಸ್ಟಮ್ ಅಲ್ಲಿನ ಲೀಡರ್ಸ್ ಗಳನ್ನೆಲ್ಲ ಸಾಯಿಸ್ಕೊಂಡು ಮುಂದೆ ಹಾರ್ ಬಂದು ಸೇತುವೆ ಮಧ್ಯದಲ್ಲಿ ಬಿದೋಗುತ್ತೆ. ಅದರಿಂದ ಆ ಸೇತುವೆನೆ ಮಧ್ಯಕ್ಕೆ ಕಟ್ಟಾಕ್ಬಿಡುತ್ತೆ. ಅವಾಗ ಓಬಿಯಾ ಅವಳು ಹೋಗ್ತಿದ್ದಂತ ರಥನ ಜಂಪ್ ಮಾಡಿಸಿ ಮುಂದೆ ಬಂದು ತಲುಪ್ತಾಳೆ. ಆದ್ರೆ ಅವಳ ಹಿಂದೆ ಸಾಶಾ ಮತ್ತೆ ಸ್ಟಾಲಿನ್ ಬರ್ತಿರ್ಬೇಕಾದ್ರೆ ಅವ್ರ ಹತ್ರಕ್ಕೆ ಅವ್ರ ಹಿಂದೆ ಬರ್ತಿದ್ದಂತ ಒಬ್ಬ ಲೀಡರ್ ಬಾಂಬ್ ಹಾಕ್ಬಿಡ್ತಾನೆ. ಅದರಿಂದ ಅದು ಬ್ಲಾಸ್ಟ್ ಆಗಿ ಸ್ಟಾಲಿನ್ ಮತ್ತೆ ಸಾಶಾ ಇಬ್ರು ಹಾರ್ಕೊಂಡ್ ಬಂದು ಮುಂದೆ ಬಿದೋಗ್ತಾರೆ. ಅವಾಗ ಅವರನ್ನ ಓಬಿಯಾ ಮೇಲ್ಗಡೆ ಕರ್ಕೋತಾಳೆ. ಅವ್ರ ಹಿಂದೆ ಬರ್ತಿದ್ದಂತ ಲೀಡರ್ ಆ ಪ್ರಪಾತದೊಳಗಡೆ ಬಿದ್ದು ಸತ್ತೋಗ್ತಾನೆ. ಅವಾಗ ಅಲ್ಲಿದ್ದಂತ ಹಳ್ಳಿ ಎಲ್ಲ ನಾಶ ಆಗ್ತಿರುತ್ತೆ. ನಂತರ ಅಲ್ಲಿ ಬದುಕುಳ್ದಂತ ಓಬಿಯಾ, ಸಾಶಾ ಮತ್ತೆ ಸ್ಟಾಲಿನ್ ಎಲ್ರು ಸ್ಪೇಸ್ ಶಿಪ್ ನ ತಗೊಂಡು ಮತ್ತೆ ವಾಪಸ್ ಚಂದ್ರಗ್ರಹದ ಕಡೆ ಹೋಗ್ತಿರ್ತಾರೆ. ಅವಾಗ ಹಾಲು ಅರ್ತ್ ನಲ್ಲಿ ಸೋಲಾರ್ ಸಿಸ್ಟಮ್ ಇಲ್ದೇ ಇರೋದ್ರಿಂದ ಎಲ್ಲ ಕಡೆ ಕತ್ಲಾಗಿರುತ್ತೆ. ಅವರು ಲೋ ಪೋಲ್ ಇಂದ ಪೃಥ್ವಿ ಕಡೆ ಬಂದು ಆಕಾಶದ ಕಡೆ ಹೋಗ್ತಿರ್ಬೇಕಾದ್ರೆ ಅವ್ರ ಹಿಂದೆನೆ ಜಾಬ್ಸಿಸ್ಟ್ ಕೂಡ ಹೋಗ್ತಿರ್ತಾನೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಎಲ್ಲರೂ ಚಂದ್ರಗ್ರಹದಲ್ಲಿ ಅವ್ರು ಇರುವಂತ ಜಾಗದ ಹತ್ರ ಬಂದು ಸ್ಪೇಸ್ ಶಿಪ್ ನ ಲ್ಯಾಂಡ್ ಮಾಡಿ ಓಬಿಯಾ ತಾಯಿ ಹತ್ರ ಬರ್ತಿರ್ತಾರೆ. ಅವರು ಓಬಿಯಾನ ನೋಡಿ ನೀನು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ಯಾ ಮಗಳೇ ಅಂತ ಅವಳನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಹಿಟ್ಲರ್ ಬಂದು ಓಬಿಯಾಗೆ ನಾನು ಹೇಳಿದ್ನ ತಂದ ಅಂತ ಕೇಳ್ತಾನೆ. ಅದಕ್ಕೆ ಓಬಿಯಾ ಅವ್ರಿಲ್ಲ ಎನರ್ಜಿನ ಅವನಿಗೆ ತೋರಿಸ್ತಾಳೆ. ಅವನು ಅದನ್ನ ನೋಡಿ ನನಗ್ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಓಬಿಯಾ ಒಪ್ಪೋದಿಲ್ಲ. ಅದರಿಂದ ಹಿಟ್ಲರ್ ಓಬಿಯಾ ತಾಯಿನ ಇಟ್ಕೊಂಡು ನೀನು ಅದನ್ನ ನನಗೆ ಕೊಡ್ಲಿಲ್ಲ ಅಂದ್ರೆ ನಾನ್ ನಿನ್ನ ತಾಯಿನ ಸಾಯಿಸ್ತೀನಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜಾಬ್ಸಿಸ್ಟ್ ಸ್ಪೇಸ್ ಶಿಪ್ ನ ತಗೊಂಡ್ ಬಂದು ಲ್ಯಾಂಡ್ ಮಾಡಿ ಒಂದು ಡೈನೋಸರ್ ಮೇಲ್ಗಡೆ ಕೂತ್ಕೊಂಡು ಒಳಗಡೆ ಬಂದು ಅಲ್ಲಿದ್ದ ಜನಗಳನ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಅದರಿಂದ ಅಲ್ಲಿದ್ದವರೆಲ್ಲ ಓಡೋಗ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಹಿಟ್ಲರ್ ಜಾಬ್ಸಿಸ್ಟ್ ಹತ್ರ ಬಂದು ಬ್ರದರ್ ನಿನ್ನನ್ನ ಈ ಜಾಗದಲ್ಲಿ ನೋಡಿ ನನ್ಗೆ ತುಂಬಾನೇ ಖುಷಿ ಆಗ್ತಿದೆ. ಆದ್ರೆ ನೀನು ಯಾವುದೇ ಕಾರಣಕ್ಕೂ ನನ್ನ ದಾರಿಗೆ ಅಡ್ಡ ಬರ್ಬೇಡ ಅಂತ ಹೇಳ್ತಾನೆ. ಅದರಿಂದ
ಜಾಬ್ಸಿಸ್ಟ್ ಅವನಿಗೆ ಡೈನೋಸಾರ್ ಬಾಲ್ದಿಂದ ಹೊಡೆದು ಅಲ್ಲಿದ್ದ ಜನಗಳನ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಅದನ್ನೆಲ್ಲ ನೋಡ್ತಿದ್ದ ಓಬಿಯಾಳ ತಾಯಿ ರಿಲ್ಲ ಎನರ್ಜಿನ ಕುಡಿದು ಓಡ್ ಬಂದು ಡೈನೋಸರ್ಗೆ ಒಂದು ಕಿಕ್ ಮಾಡ್ತಾರೆ. ಅದರಿಂದ ಆ ಡೈನೋಸರ್ ಅಲ್ಲೇ ಸತ್ತೋಗ್ಬಿಡುತ್ತೆ. ಹಾಗೆ ಜಾಬ್ಸಿಸ್ಟ್ ಮೇಲ್ಗಡೆ ಒಂದು ಮೆಟಲ್ ಬಾಕ್ಸ್ ಬಿದ್ದು ಅವನು ಕೂಡ ಅಲ್ಲೇ ಸತ್ತೋಗ್ತಾನೆ. ನಂತರ ಓಬಿಯಾ, ಸಾಶೆ ಮತ್ತೆ ಸ್ಟಾಲಿನ್ ಎಲ್ರು ಅಲ್ಲಿದ್ದ ಜನಗಳನ್ನೆಲ್ಲ ಓಬಿಯಾ ಕಂಡಿಡ್ದಿರುವಂತ ಸ್ಪೇಸ್ ಶಿಪ್ ಒಳಗಡೆ ಕಳಿಸಿ ರಿಲ್ಲ ಎನರ್ಜಿನ ಆ ಸ್ಪೇಸ್ ಶಿಪ್ ಇಂಜಿನ್ ಗೆ ಕನೆಕ್ಟ್ ಮಾಡಿ ಇನ್ನೇನ್ ಎಲ್ರು ಆ ಸ್ಪೇಸ್ ಶಿಪ್ ಒಳಗಡೆ ಹೋಗ್ಬೇಕು. ಅಷ್ಟರಲ್ಲಿ ಹಿಟ್ಲರ್ ಬಂದು ಓಬಿಯಾ ತಾಯಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅವಾಗ ಅಲ್ಲಿದ್ದ ಬಿಲ್ಡಿಂಗ್ ಎಲ್ಲ ಕುಸಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಓಬಿಯಾಗೆ ಅವಳ ತಾಯಿನ ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಿಂದ ಎಲ್ರು ಸ್ಪೇಸ್ ಶಿಪ್ ಒಳಗಡೆ ಹೋಗಿ ಅಲ್ಲಿಂದ ಹೋಗ್ತಿರ್ತಾರೆ. ಓಬಿಯಾಗೆ ಅಂತೂ ಅವಳ ತಾಯಿನ ಕಳ್ಕೊಂಡಿದ್ದಕ್ಕೆ ತುಂಬಾನೇ ದುಃಖ ಆಗ್ತಿರುತ್ತೆ. ಆ ಸಮಯದಲ್ಲಿ ಹಿಟ್ಲರ್ ಅವನ ಅಣ್ಣ ತಗೊಂಡ್ ಬಂದಿದ್ದಂತ ಸ್ಪೇಸ್ ಶಿಪ್ ನ ಅವ್ರ ಹಿಂದೆನೆ ತಂದು ಅವ್ರ ಸ್ಪೇಸ್ ಶಿಪ್ ಗೆ ಶೂಟ್ ಮಾಡ್ತಿರ್ತಾನೆ. ಹಾಗೆ ಅವರ ಸ್ಪೇಸ್ ಶಿಪ್ ನಲ್ಲಿ ಇರುವಂತ ಸಿಸ್ಟಮ್ ನೆಲ್ಲ ಅವನ್ ಕಂಟ್ರೋಲ್ ಗೆ ತಗೊಂಡಿರ್ತಾನೆ. ಅದು ಹೇಗಂದ್ರೆ ಡೊನಾಲ್ಡ್ ಕಂಡಿಡ್ದಿರುವಂತ ಡಿವೈಸ್ ನಿಂದ. ಅದನ್ನ ಓಬಿಯಾ ನೋಡಿ ಒಂದು ಪ್ಲಾನ್ ಮಾಡ್ತಾಳೆ. ಅದೇನಂದ್ರೆ ಅವ್ರ ಹತ್ರ ಇರುವಂತ ನೋಕಿಯಾ ಮೊಬೈಲ್ ನಿಂದ ಆ ಡಿವೈಸ್ ಗೆ ಕನೆಕ್ಟ್ ಮಾಡಿ ಅದನ್ನ ಒಂದು ರಿಮೋಟ್ ಆಗಿ ಕನ್ವರ್ಟ್ ಮಾಡಿ ಆ ಡಿವೈಸ್ ನ ಬ್ಲಾಸ್ಟ್ ಮಾಡ್ತಾರೆ. ಅದರಿಂದ ಹಿಟ್ಲರ್ ಹೋಗ್ತಿದ್ದಂತ ಸ್ಪೇಸ್ ಶಿಪ್ ಕೂಡ ಬ್ಲಾಸ್ಟ್ ಆಗುತ್ತೆ. ನಂತರ ಎಲ್ಲರೂ ತುಂಬಾ ಸೇಫ್ ಆಗಿ ಮಂಗಳ ಗ್ರಹದ ಕಡೆ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಓಬಿಯಾ ಸಾಶಾಗೆ ಲವ್ ಪ್ರಪೋಸ್ ಮಾಡ್ತಾಳೆ. ಅವನು ಕೂಡ ಅದಕ್ಕೆ ಒಪ್ಕೊಳ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.